ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟಸ್ ಮೋಸ್ಟಿಫೆರಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ, ಹಾಗೆ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಮೋಸ್ಟಸ್ ಮೋಸ್ಟಿಫೆರಸ್ ಈ ಒಂದು ಪದ್ಯವು ಹೇಡಿ ಹೋಪ್ರವರು ಬರೆದಿರುತ್ತಾರೆ. ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಈ ಮಾನವನ ದುರಾಸೆಗಾಗಿ ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥದ್ದು, ಅದರಲ್ಲಿಯೂ ಕೂಡ ಮಸ್ಕ್ ಡೀರ್ ಒಂದು ಕಸ್ತೂರಿ ಮೃಗಗಳನ್ನು ಬೇಟೆಯಾಡಿ ಅವುಗಳ ಒಂದು ಸುಗಂಧ ಗ್ರಂಥಿಗಳಿಗಾಗಿ ಅವುಗಳನ್ನು ಬೇಟೆ ಮಾಡಿ ಅವುಗಳನ್ನು ನಾಶ ಮಾಡ್ತಾ ಇರತಕ್ಕಂತಹ ಮನುಷ್ಯನ ದುರಾಸೆಯನ್ನು ಕುರಿತು ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸಾಲಿನಲ್ಲಿ ಹೇಳ್ತಾರೆ, ಇನ್ ದ ಹೈ ಜಂಗಲ್ ವೇರ್ ಅಸ್ಸಾಂ ಮೀಟ್ಸ್ ಟಿಬೇಟ್ ದ ಸ್ಮಾಲ್ ಕಸ್ತೂರ ಮೋಸ್ಟ್ ಆರ್ಕೈಕ್ ಆಫ್ ಡಿಯರ್. ಅಂದರೆ ಈ ಸಾಲಲ್ಲಿ ಒಂದು ಕಸ್ತೂರಿ ಮೃಗಗಳು ವಾಸಿಸುವ ಸ್ಥಳವನ್ನು ಹೇಳ್ತಾ ಇದ್ದಾರೆ. ಎತ್ತರವಾದಂತಹ ಪ್ರದೇಶಗಳಲ್ಲಿ ನಡೀತಕ್ಕಂಥ, ಅದರಲ್ಲೂ ಸಹ ಅಸ್ಸಾಂನ ಒಂದು ಟಿಬೇಟ್ನ ಎತ್ತರದ ಕಾಡಿನಲ್ಲಿ ನಡೀತಕ್ಕಂತಹ ಒಂದು ಘಟನೆಯನ್ನು ಸೂಚಿಸ್ತಾ ಇದ್ದಾರೆ. ಅಲ್ಲಿ ಸ್ಮಾಲ್ ಕಸ್ತೂರ ಮೋಸ್ಟ್ ಆರ್ಕೈಕ್ ಆಫ್ ಡಿಯರ್ ಅಂದರೆ ಅಲ್ಲಿ ಒಂದು ಚಿಕ್ಕದಾದಂತಹ ಜಿಂಕೆ ಇದೆ, ಅದು ಬಹಳ ಹಳೆಯ ಪ್ರಭೇದಕ್ಕೆ ಸೇರಿರ್ತಕ್ಕಂತಹ ಜಿಂಕೆ. ಇಲ್ಲಿ ಕಸ್ತೂರಿ ಜಿಂಕೆಯ ಪ್ರಾಮುಖ್ಯತೆ ಮತ್ತು ಅದು ಒಂದು ಹಳೆಯ ಒಂದು ಜಾತಿಗೆ ಸೇರಿರ್ತಕ್ಕಂತಹ ಒಂದು ಜಿಂಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ವರ್ ಡ್ರಿವನ್ ಇನ್ ಹರ್ಡ್ಸ್ ಟು ಕ್ರಾಮ್ ದ ಹಂಟರ್ಸ್ ನೆಟ್ ಆ್ಯಂಡ್ ಸ್ಲಾಟರ್ಡ್ ಫಾರ್ ದ ಮಸ್ಕ್ ಪಾಡ್ಸ್ ವಿಚ್ ದೇ ಬಿಯರ್. ಇಲ್ಲಿ ಆ ಪ್ರದೇಶದಲ್ಲಿ ಬೇಟೆಗಾರರು ಆ ಒಂದು ಬಲೆಗಳನ್ನು ಹಾಕಿ ಆ ಒಂದು ಜಿಂಕೆಗಳನ್ನು ಗುಂಪಾಗಿ ಓಡಿಸ್ತಾರೆ, ಅವುಗಳನ್ನು ಬೇಟೆ ಮಾಡ್ತಾರೆ. ಅಂದರೆ ಪ್ರಾಣಿಗಳನ್ನು ಸಾಮೂಹಿಕವಾಗಿ ಇಲ್ಲಿ ಕೊಲ್ತಾ ಇದ್ದಾರೆ. ಇದು ಒಂದು ಮಾನವನ ಕ್ರೌರ್ಯವನ್ನು, ಪ್ರಕೃತಿಯ ಮೇಲಿನ ಕ್ರೌರ್ಯವನ್ನು ಸೂಚಿಸುತ್ತೆ. ಆ್ಯಂಡ್ ಸ್ಲಾಟರ್ಡ್ ಫಾರ್ ಮಸ್ಕ್ ಪಾಡ್ಸ್ ವಿಚ್ ದೇ ಬಿಯರ್. ಇಲ್ಲಿ ಆ ಕಸ್ತೂರಿ ಜಿಂಕೆಗಳನ್ನು, ಆ ಒಂದು ಕಸ್ತೂರಿ ಆ ಸುಗಂಧದ ಒಂದು ಗ್ಲ್ಯಾಂಡ್ಸ್ಗಾಗಿ ಅವುಗಳನ್ನು ಕೊಲ್ಲಲಾಗ್ತಾ ಇದೆ. ಮನುಷ್ಯನ ದುರಾಸೆಗಾಗಿ ಇಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ ದೋಸ್ ಥಿಕೆಸ್ಟ್ ಆಫ್ ರೊಡೆಂಡರನ್ ಆ್ಯಂಡ್ ಬ್ರಿಚ್ ದ ಟಿನಿ ಕ್ರಿಯೇಚರ್ಸ್ ನೌ ಗ್ರೋ ಹಾರ್ಡ್ ಟು ಫೈಂಡ್. ಇಲ್ಲಿ ಅವುಗಳ ವಾಸಸ್ಥಾನಗಳನ್ನು ಹೇಳ್ತಾ ಇದ್ದಾರೆ. ಆ ಕಸ್ತೂರಿ ಮೃಗಗಳು ಒಂದು ವಾಸಸ್ಥಾನ, ಪ್ರಕೃತಿಯ ಸೌಂದರ್ಯದ ನಡುವೆಯೂ ಕೂಡ ಆ ಒಂದು ಪ್ರಾಣಿಗಳಿಗೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಟಿನಿ ಕ್ರೀಚರ್ಸ್ ನಾವು ಗ್ರೋ ಹಾರ್ಡ್ ಟು ಫೈಂಡ್. ಈಗ ಅವುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಆ ಸಣ್ಣ ಪುಟ್ಟ ಪ್ರಾಣಿಗಳು ಆ ಮನುಷ್ಯನ ಚಟುವಟಿಕೆಗಳಿಂದ ತುಂಬ ನಾಶವಾಗಿ ಹೋಗ್ತಾ ಇದೆ. ನಾವು ಗ್ರೋ ಹಾರ್ಡ್ ಟು ಫೈಂಡ್, ಅವು ಈಗ ಎಲ್ಲೂ ಸಹ ಕಾಣಸಿಗ್ತಾ ಇಲ್ಲ, ಅವೆಲ್ಲ ನಾಶ ಆಗ್ತಾ ಇದೆ. ಫೀವರ್ ಆ್ಯಂಡ್ ಫೀವರ್ ಸರ್ವೈವ್ ಈಚ್ ಇಯರ್. ಪ್ರತಿ ವರ್ಷ ಏನಾಗ್ತಾ ಇದೆ, ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಅವು ಕ್ಷೀಣಿಸ್ತಾ ಇದ್ದಾವೆ. ಇಲ್ಲಿ ಆ ಒಂದು ಪ್ರಾಣಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಆ ಪ್ರಾಣಿಗಳು ತುಂಬ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಿಗೆ ಬಂದಾಗ, ದ ಸರ್ಚ್ ಎಂಪ್ಲಾಯ್ಸ್ ನ್ಯೂ ಮೀನ್ಸ್ ಮೋರ್ ಎಕ್ಸ್ಕ್ವಿಸೈಟ್ ಆ್ಯಂಡ್ ರಿಫೈನ್ಡ್. ದ ಹಂಟರ್ಸ್ ನೌ ಸೆಟ್ ಔಟ್ ಬೈ 2 or 3. ಇಲ್ಲಿ ಟು ಸರ್ಚ್ ಹುಡುಕಾಟ, ಬೇಟೆ ಇನ್ನೂ ಮುಂದುವರಿತಾ ಇದೆ. ಆ ಕಸ್ತೂರಿ ಮೃಗದ ಆ ಕಸ್ತೂರಿ ಸುಗಂಧದ ಗ್ಲ್ಯಾಂಡ್ಸ್ಗಾಗಿ ಮನುಷ್ಯನ ಹುಡುಕಾಟ ಇನ್ನೂ ನಿಂತಿಲ್ಲ. ಇಲ್ಲಿ ಹೊಸ ವಿಧಾನಗಳನ್ನು ಬಳಸಿ ಅವುಗಳನ್ನು ಸಂಸ್ಕರಿಸಿ ಆ ಒಂದು ಬೇಟೆಗಳ ವಿಧಾನಗಳನ್ನು ಬದಲಾವಣೆ ಮಾಡಿ ಅವುಗಳನ್ನು ಕೊಲ್ಲಲಾಗ್ತಾ ಇದೆ. ಆ ಮನುಷ್ಯನ ಕ್ರೌರ್ಯ ಬೇರೆ ರೂಪಗಳನ್ನು ತಾಳ್ತಾ ಇದೆ. ದ ಹಂಟರ್ಸ್ ನಾವು ಸೆಟ್ ಔಟ್ ಬೈ 2 or 3. ಇಲ್ಲಿ ಬೇಟೆಗಾರರು ಈಗ ಸಣ್ಣ ಗುಂಪುಗಳಲ್ಲಿ ಹೋಗ್ತಾ ಇದ್ದಾರೆ. ಆ ಬೇಟೆಯ ತಂತ್ರಗಳು ಈಗ ಬದಲಾಗಿದೆ. ಈಚ್ ಕ್ಯಾರೀಸ್ ಅ ಬೌ ಆ್ಯಂಡ್ ಒನ್ ಎ ಸ್ಲೆಂಡರ್ ಫ್ಲೂಟ್. ಡೀಪ್ ಇನ್ ದ ಫಾರೆಸ್ಟ್ ದ ಆರ್ಚರ್ಸ್ ಚೂಸ್ ಎ ಟ್ರೀ ಆ್ಯಂಡ್ ಕ್ಲೈಂಬ್ ದ ಪೈಪರ್ ಸ್ಕ್ವಾಟ್ಸ್ ಅಗೇನೆಸ್ಟ್ ದ ರೂಟ್. ಇಲ್ಲಿ ಈಗ ಆ ಒಂದು ಬೇಟೆಯ ತಂತ್ರಗಳು ಬದಲಾವಣೆ ಆಗಿರೋದ್ರಿಂದ ಅಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ, ಬಿಲ್ಲು ಮತ್ತು ಒಂದು ತೆಳುವಾದ ಕೊಳಲನ್ನು ಒಯ್ತಾ ಇದ್ದಾರೆ. ಬೇಟೆಗಾರರ ಆಯುಧಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಗೀತವನ್ನು ಸಹ ಬೇಟಾಡುವ ಸಾಧನವಾಗಿ ಬಳಸಲಾಗ್ತಾ ಇದೆ. ಅವರು ಏನು ಮಾಡ್ತಾ ಇದ್ದಾರೆ, ಆ ಬೇಟೆಗಾರರು ಡೀಪ್ ಇನ್ ದ ಫಾರೆಸ್ಟ್, ಆ ಒಂದು ಕಾಡಿನ ಒಳಗಡೆ ಹೋಗಿ
ಒಂದು ಆ ಆರ್ಚರ್ಸ್ ಬಿಲ್ಲುಗಾರರು ಏನು ಮಾಡ್ತಾರೆ, ಒಂದು ಮರವನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಕ್ಲೈಂಬ್ ದ ಪೈಪರ್ ಸ್ಕ್ವಾಡ್ಸ್ ಅಗೇನ್ಸ್ಟ್ ದ ರೂಟ್. ಅಲ್ಲಿ ಏನು ಮಾಡ್ತಾರೆ, ಆ ಮರವನ್ನು ಹತ್ತಿ ಕುತ್ಕೋತಾ ಇದ್ದಾರೆ. ಆ ಒಂದು ಕೊಳಲು ನುಡಿಸುವವನು ಸಹ ಆ ಮರದ ಬುಡದಲ್ಲಿ ಕುತ್ಕೋತಾ ಇದ್ದಾನೆ. ಇಲ್ಲಿ ಪ್ರತಿಯೊಬ್ಬ ಬೇಟೆಗಾರನು ಆ ಒಂದು ಹಂಟಿಂಗಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದಾಗತ್ತೆ. ಆ್ಯಂಡ್ ದೇರ್ ದೇ ವೆಯ್ಟ್ ಅಂಟಿಲ್ ಆಲ್ ಟ್ರೇಸ್ ಆಫ್ ಮ್ಯಾನ್ ಆ್ಯಂಡ್ ರೂಮರ್ ಆಫ್ ಹಿಸ್ ಪ್ಯಾಸೇಜ್ ಡೈಸ್ ಅವೇ. ನೋಡಿ, ಇಲ್ಲಿ ಆ ಮನುಷ್ಯರು ಇರುವಿಕೆ ಇಲ್ಲದ ಒಂದು ಸ್ಥಳಕ್ಕಾಗಿ ಕಾಯ್ತಾ ಇರ್ತಾರೆ. ಅಂದರೆ ಆ ಬೇಟೆಗಾರರು ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ್ಯಂಡ್ ರೂಮರ್ ಆಫ್ ಹಿಸ್ ಪ್ಯಾಸೇಜ್ ಡೈಸ್ ಅವೇ. ಅವನು ಆ ನಿಶಬ್ದ ವಾತಾವರಣಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಪ್ರಕೃತಿಯ ಶಾಂತತೆಯನ್ನು ಅವರು ಕದಲೋದಕ್ಕೆ ಬಯಸ್ತಾ ಇಲ್ಲ. ಯಾಕಂದರೆ ಅಲ್ಲಿಗೆ ಆ ಪ್ರಾಣಿಗಳು ಬರಬೇಕಾಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ನಿಶಬ್ದ ವಾತಾವರಣಕ್ಕಾಗಿ ಕಾಯ್ತಾ ಇದ್ದಾರೆ. ದೇ ಮೆಲ್ಟ್ ಇನ್ ಟು ದ ಲೀವ್ಸ್ ಆ್ಯಂಡ್ ವೈಲ್ ದೇ ಸ್ಕ್ಯಾನ್ ದೇ ಗ್ಲೇಡ್ ಬಿಲೋ ದೇರ್ ಕಾಮ್ರೇಡ್ ಸ್ಟಾರ್ಟ್ಸ್ ಟು ಪ್ಲೇ. ಇಲ್ಲಿ ಆ ಒಂದು ಎಲೆಗಳೆಲ್ಲ ಕರಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮರಗಳೊಂದಿಗೆ ಬೆರೀತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬೇಟೆಗಾರರು ಆ ಪ್ರಕೃತಿಯಲ್ಲಿ ಒಂದಾಗಿ ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲವನ್ನು ಗಮನಿಸಿ ನಂತರ ಅವರು ಆ ಪ್ರಕೃತಿಯಲ್ಲಿ ಒಂದಾಗ್ತಾ ಇದ್ದಾರೆ. ಅದಾದ ನಂತರ ಆ ಬೇಟೆಗಾರರು ಆ ಒಂದು ಕೊಳಲನ್ನು ನುಡಿಸಲು ಪ್ರಾರಂಭಿಸ್ತಾ ಇದ್ದಾರೆ. ಅಂದರೆ ಸಂಗೀತದ ಮೂಲಕ ಆ ಪ್ರಾಣಿಗಳನ್ನು ಸೆಳೆಯುವ ತಂತ್ರ ಇಲ್ಲಿ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳುತ್ತೆ. ನಂತರ ಥ್ರೂ ದೋಸ್ ವ್ಯಾಸ್ಟ್ ಲಿಸ್ನಿಂಗ್ ಹುಡ್ಸ್ ಎ ಟ್ರೆಮೋಲಸ್ ಸ್ಕೇನ್ ಆಫ್ ಮೆಲೋಡಿ ವೇವರ್ಸ್ ಡಿಲಿಕೇಟ್ ಆ್ಯಂಡ್ ಶ್ರಿಲ್. ಅಲ್ಲಿ ಆ ಇಡೀ ಕಾಡು ಸಂಗೀತ ಕೇಳಿಸ್ತಾ ಇದೆ. ಆ ಪ್ರಕೃತಿಯು ಸಂಗೀತಕ್ಕೆ ಸ್ಪಂದಿಸ್ತಾ ಇದೆ ಅಂತ. ಅಂದರೆ ಆ ಒಂದು ವುಡ್ ಅಂದರೆ ಆ ಕಾಡೇನಾಗ್ತಾ ಇದೆ, ಆ ಒಂದು ಸಂಗೀತವನ್ನು ಕೇಳಿಕೊಂಡು ಆ ಸಂಗೀತಕ್ಕೆ ಸ್ಪಂದಿಸ್ತಾ ಇದೆ. ಆ ಮೆಲೋಡಿ ವೇವರ್ಸ್ ಡೆಲಿಕೇಟ್ ಆ್ಯಂಡ್ ಶ್ರಿಲ್. ಅಲ್ಲಿ ಸಂಗೀತದೊಂದು ಸ್ವರೂಪವನ್ನು ವಿವರಿಸ್ತಾ ಇದೆ. ಅಂದರೆ ಆ ಮಧುರವಾದ ತೂಗಾಡುವಂತಹ ಒಂದು ತೀಕ್ಷ್ಣವಾದಂತಹ ಆ ಸಂಗೀತವು ಬಹಳ ಮೋಹಕವಾಗಿದೆ. ಆದರೆ ಆ ಸಂಗೀತ ಅಪಾಯಕಾರಿಯಾಗಿದೆ. ನೌ ಡ್ಯಾನ್ಸಿಂಗ್ ಆ್ಯಂಡ್ ನೌ ಪೆನ್ಸಿವ್, ನೌ ಎ ರೈನ್ ಆಫ್ ಪ್ಯೂರ್ ಬ್ರೈಟ್ ಡ್ರಾಪ್ಸ್ ಆಫ್ ಸೌಂಡ್ ಆ್ಯಂಡ್ ನೌ ದ ಸ್ಟಿಲ್ ಸ್ಯಾಡ್ ವೇಲಿಂಗ್ ಆಫ್ ಲೆಮೆಂಟ್ ಆಫ್ ಫ್ರಮ್ ಟೂನ್ ಟು ಟೂನ್. ಇಟ್ ವೈಂಡ್ಸ್ ಆ್ಯಂಡ್ ಮಾಡ್ಯುಲೇಟ್ಸ್ ವಿತೌಟ್ ಎ ಪಾಸ್. ನೋಡಿ, ಇಲ್ಲಿ ಆ ಒಂದು ಸಂಗೀತವು ಏನಾಗ್ತಾ ಇದೆ, ಈಗ ನೃತ್ಯ ಮತ್ತು ಅದೊಂದು ರೀತಿಯ ಒಂದು ಚಿಂತನಶೀಲ ರೀತಿಯಲ್ಲಿ, ಒಂದು ಮಳೆಯ ರೀತಿಯಲ್ಲಿ ಆ ಒಂದು ಸಂಗೀತ ಬರ್ತಾ ಇದೆ. ಅಂದರೆ ಇಲ್ಲಿ ಆ ಸಂಗೀತವು ಪ್ರಾಣಿಗಳನ್ನು ಸೆಳೆಯಲು ಹಲವಾರು ಮುಖಗಳನ್ನು ಹೊಂದಿದೆ. ಆ ಸಂಗೀತದ ಪರಿಣಾಮ ಏನಾಗ್ತಾ ಇದೆ, ಆ ಸಂಗೀತವು ಆಹ್ಲಾದಕರವಾಗಿದೆ ಮತ್ತು ತುಂಬ ಶಾಂತಿಯುತವಾಗಿದೆ. ಶುದ್ಧ ಪ್ರಕಾಶಮಾನವಾದ ಶಬ್ದದ ಹನಿಗಳು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಹನಿಗಳು ತುಂಬ ಆಹ್ಲಾದಕರವಾಗಿದೆ. ಮತ್ತು ಆ ಸಂಗೀತವು ದುಃಖವನ್ನು ಸಹ ಒಳಗೊಂಡಿದೆ. ಆ ಸ್ಯಾಡ್ ವೇಲಿಂಗ್ ಆಫ್ ಲೆಮೆಂಟ್, ಅದು ಆ ಸಂಗೀತವು ಪ್ರಾಣಿಗಳನ್ನು ಮರಳು ಬಳಸುವ ಒಂದು ಬಲೆಯಾಗಿದೆ. ಅದು ಒಂದು ಸಹ ಒಂದು ಟೂನ್ ಬೈ ಟೂನ್ ಆ ಪ್ರಾಣಿಗಳನ್ನು ಮರಳು ಮಾಡುವಂತಹ ಒಂದು ಬಲೆಯಾಗಿದೆ. ಇಟ್ ವೈಂಡ್ಸ್ ಆ್ಯಂಡ್ ಮಾಡ್ಯುಲೇಟ್ಸ್ ವಿತೌಟ್ ಎ ಪಾಸ್. ಇದು ವಿರಾಮ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂತಹ ಒಂದು ಸುರುಳಿಯಾಗಿದೆ. ವೈಂಡ್ಸ್ ಅದೊಂದು ಸುರುಳಿಯಾಗಿದೆ. ಸಂಗೀತವು ನಿರಂತರವಾಗಿ ಬದಲಾಗ್ತಾ ಇರ್ತಾ ಇದೆ. ಆ ಸಂಗೀತದ ಶಕ್ತಿಯ ಬಗ್ಗೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ದ ಅಂಟರ್ಸ್ ಓಲ್ಡ್ ದೇರ್ ಬ್ರೇತ್, ದ ಟ್ರೇಸ್ ಆಫ್ ನೂನ್ grows tense with its full power. The music draws a shadow from a juniper's darker shade, bright-eyed with a quivering muzzle and pricked ear. ನೋಡಿ, ಇಲ್ಲಿ ದ ಅಂಟರ್ಸ್, ಆ ಬೇಟೆಗಾರರು ಏನು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ ಕಳೀತಾ ಇದೆ. ಅವರು ಉಸಿರನ್ನು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ. ಆ ಪ್ರಾಣಿಗಳಿಗಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಒಂದು ಉದ್ವಿಗ್ನವಾದ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಆ ಒಂದು ಉದ್ವಿಗ್ನವಾದಂತಹ ವಾತಾವರಣದಲ್ಲಿ ಆ ಒಂದು ಟೆನ್ಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ವಿತ್ ಇಟ್ಸ್ ಫುಲ್ ಪವರ್ ಆಫ್ ದ ಮ್ಯೂಸಿಕ್ ಡ್ರಾಸ್, ಆ ಸಂಗೀತದ ಶಕ್ತಿ ಹೆಚ್ಚಾಗ್ತಾ ಇದೆ. ಆ ಸಂಗೀತವು ಪ್ರಾಣಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಆ ಪ್ರಾಣಿಗಳನ್ನು ತನ್ನ ಕಡೆಗೆ ಸೆಳೀತಾ ಇದೆ. ಶಾಡೋ ಆಫ್ ಜುನಿಫರ್ಸ್ ಡಾರ್ಕಸ್ ಶೇಡ್, ಈ ಒಂದು ಸಂಗೀತದಿಂದ ಆ ಜುನಿಫರ್ನ ಗಾಢ ನೆರಳಿನಿಂದ ಜಿಂಕೆಯೊಂದು ಹೊರಗೆ ಬರ್ತಾ ಇದೆ. ಸಂಗೀತವು ತನ್ನ ಗುರಿಯನ್ನು ಇಲ್ಲಿ ಸಾಧಿಸಿದೆ ಅಂತಕ್ಕಂಥದ್ದು. ಬ್ರೈಟ್ ಐಡ್ ವಿತ್ ಕ್ಯೂರಿಂಗ್ ಮ್ಯೂಸಿಕ್ ಆ್ಯಂಡ್ ಪ್ರಿಕ್ಡ್ ಇಯರ್, ಈ ಒಂದು ಪ್ರಕಾಶಮಾನವಾದಂತಹ ಕಣ್ಣುಗಳು, ಆ ಒಂದು
ನಡುಗುವ ಸ್ನಾಯು ಮತ್ತು ಚುಚ್ಚಿದ ಕಿವಿಗಳೊಂದಿಗೆ, ಅಂದರೆ ಈ ಸಂಗೀತವು ಜಿಂಕೆಯನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ಸೆಳೆದು ಬಿಟ್ಟಿದೆ. ದ ಲಿಟಲ್ ಮಸ್ಕ್ ಡಿಯರ್ ಸ್ಲಿಪ್ಸ್ ಇನ್ ಟು ದ ಗ್ಲೇಡ್ ಲೆಡ್ ಬೈ ಆನ್ ಎಕ್ಸ್ಕೆಟಿಸಿ ದಟ್ ಕಾನ್ಕ್ವರ್ ಫಿಯರ್ಸ್. ಇಲ್ಲಿ ಆ ಪುಟ್ಟ ಕಸ್ತೂರಿ ಜಿಂಕೆ ತೆರೆದ ಸ್ಥಳಕ್ಕೆ ಬರ್ತಾ ಇದೆ. ಆ ಜಿಂಕೆ ಬಲೆಗೆ ಬೀಳ್ತಾ ಇದೆ. ಆ ಮುಗ್ಧ ಪ್ರಾಣಿ ಮೋಸ ಹೋಗಿದೆ. ಆ ಮ್ಯೂಸಿಕ್ಗೆ ಆ ಪ್ರಾಣಿ ಬಂದಿದೆ. ಆ ಸಂಗೀತವು ಜಿಂಕೆಯ ಭಯವನ್ನು ಹೋಗಲಾಡಿಸ್ತದೆ. ಸಂಗೀತದ ಮೋಡಿ ಮಾಡುವ ಶಕ್ತಿಯ ಬಗ್ಗೆ ಈ ಸಾಲನ್ನು ಹೇಳ್ತಾ ಇದ್ದಾರೆ. ಲೆಡ್ ಬೈ ಅನ್ ಎಕ್ಸ್ಕೆಟಿಸಿ ದಟ್ ಕಾನ್ಕ್ವರ್ಸ್ ಫಿಯರ್. ಆ ಭಯವನ್ನು ಜಯಿಸುವ ಪರವಶ ಆ ಸಂಗೀತಕ್ಕೆ ಇದೆ ಅಂತ. ಆ ಭಯವನ್ನು, ಜಿಂಕೆಯ ಭಯವನ್ನು ಹೋಗಲಾಡಿಸುವ ಶಕ್ತಿ ಆ ಸಂಗೀತಕ್ಕಿದೆ. ಎ ವೈಲ್ಡ್ ಎಂಚಾಂಟ್ಮೆಂಟ್ ಲೂರ್ಸ್ ಹಿಮ್ ಸ್ಟೆಪ್ ಬೈ ಸ್ಟೆಪ್ into its nets by crystalline sound until the leaves stir overhead, the bowstring snap and poisoned shaft bite a sharp into the kill. ನೋಡಿ, ಇಲ್ಲಿ ಆ ಕಾಡಿನ ಒಂದು ಪ್ರಾಣಿ ಜಿಂಕೆ ಬರ್ತಾ ಇದೆ. ಎ ವೈಲ್ಡ್ ಎಂಚಾಂಟ್ಮೆಂಟ್ ಲೂರ್ಸ್ ಹಿಮ್ ಅಂದಾಗ ಆ ಕಾಡು ಮೋಡಿಯನ್ನು ಆತ ಮೋಡಿಗೆ ಬಿದ್ದಿದ್ದಾನೆ. ಆ ಹೆಜ್ಜೆಯನ್ನು ಮುಂದಕ್ಕೆ ಇಡ್ತಾ ಇದ್ದಾನೆ. ಆ ಜಿಂಕೆ ಸಂಗೀತಕ್ಕೆ ಮರಳಾಗ್ತಾ ಇದೆ. ಆ ಪ್ರಾಣಿ ಸಂಪೂರ್ಣವಾಗಿ ನಿಯಂತ್ರಣವನ್ನು ಕಳೆದುಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಬಂದಿದೆ. ಅಲ್ಲಿ ಒಂದು ರೀತಿಯ ಸ್ಫಟಿಕದಂತಹ ಶಬ್ದದ ಬಲೆಗೆ ಬೀಳ್ತಾ ಇದೆ. ಆ ಸಂಗೀತ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಸಂಗೀತವು ಒಂದು ಬಲೆಯಂತೆ ಇಲ್ಲಿ ನಿರ್ವಹಿಸ್ತಾ ಇದೆ. ನಂತರ ದ ಲೀವ್ ಸ್ಟಿರ್ ಓವರ್ ಹೆಡ್ ದ ಬ್ರೋಸ್ಟ್ರಿಂಗ್ ಸ್ನ್ಯಾಪ್. ಇಲ್ಲಿ ಬೇಟೆಗಾರರು ಬಾಣಗಳನ್ನು ಉಡಲು ಸಿದ್ಧರಾಗಿದ್ದಾರೆ ಅಂತಕ್ಕಂಥದ್ದು ಇದು ಒಂದು ಅಪಾಯದ ಮುನ್ಸೂಚನೆ ಆ ಜಿಂಕೆಗೆ. ಆ್ಯಂಡ್ ಪಾಯ್ಸನ್ಡ್ ಶಾಫ್ಟ್ಸ್ ಬೈಟ್ ಶಾರ್ಪ್ ಇನ್ ಟು ದ ಕಿಲ್. ಇಲ್ಲಿ ವಿಷಪೂರಿತವಾದಂತಹ ಒಂದು ಶಾಫ್ಟ್ಗಳು ತೀಕ್ಷ್ಣವಾಗಿ ಕಚ್ಚುತ್ತೆ. ಅಂದರೆ ಜಿಂಕೆಯನ್ನು ಕೊಲ್ಲಲಾಗುತ್ತೆ. ಮೋಸದಿಂದ ಆ ಕ್ರೌರ್ಯದ ವಿಜಯದ ಬಗ್ಗೆ ಈ ಸಾಲನ್ನು ಹೇಳ್ತಾ ಇದ್ದಾರೆ. ನಂತರ ದೆನ್ ಆಸ್ ದ ವಿಕ್ಟಿಮ್ ಶಡರ್ಸ್ ಲೀಪ್ಸ್ ಅಂಡ್ ಫಾಲ್ಸ್ ದ ಮ್ಯೂಸಿಕ್ ಸೋರ್ಸ್ ಟು ಎ ಡೆಲಿಷಿಯಸ್ ಪೀಕ್ and on its silvery piping calls, a fresh spoil for the rewards the hunters seek. ನೋಡಿ, ಇಲ್ಲಿ ನಂತರ ಆ ಒಂದು ಬಲಿಪಶು ಶಡರ್ಸ್ ನಡುಗುತ್ತಾ ನೆಗೆಯುತ್ತಾ ಬೀಳುತ್ತಿದ್ದಂತೆ, ಅಂದರೆ ಆ ಜಿಂಕೆಯ ಮರಣವನ್ನು ವಿವರಿಸ್ತಾ ಇದೆ. ಆ ಜಿಂಕೆಯ ಮುಗ್ಧತೆಯನ್ನು ಈ ಸಾಲು ಹೇಳ್ತಾ ಇದೆ. ಆ ವಿಕ್ಟಿಮ್ ಅಂದರೆ ಜಿಂಕೆ, ಅದು ಶಡ್ಡರ್, ಸ್ಲೀಪ್ಸ್ ಅಂಡ್ ಫಾಲ್ಸ್. ಆ ಒಂದು ಜಿಂಕೆ ನೆಗೀತಾ ನಡುಗುತ್ತಾ ಬಿದ್ದಿದೆ. ಆ ಒಂದು ಜಿಂಕೆ ಸತ್ತಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಸೋರ್ಸ್ ಟು ಎ ಡಿಲಿಷಿಯಸ್ ಪೀಕ್. ಇಲ್ಲಿ ಆ ಜಿಂಕೆ ಸತ್ತಾಗ ಸಂಗೀತವು ಹೆಚ್ಚಾಗ್ತಾ ಇದೆ. ಇಲ್ಲಿ ಸಂಗೀತವನ್ನು ಕ್ರೌರ್ಯದ ಸಾಧನವಾಗಿ ಇಲ್ಲಿ ಬಳಸಲಾಗ್ತಾ ಇದೆ. ಆ್ಯಂಡ್ ನಂತರ ಆ ಬೆಳ್ಳಿಯ ಕೊಳಲು, ಅಲ್ಲಿ ಅವರು ಬಳಸಿರ್ತಕ್ಕಂಥದ್ದು ಸಿಲ್ವರಿ ಪೈಪಿಂಗ್ ಕಾಲ್ಸ್. ಹಂಗೆ ಅಂದರೆ ಆ ಸಂಗೀತ ಮುಂದುವರಿತಾ ಇದೆ. ಆ ಸಂಗೀತ ಇನ್ನೂ ನಿಂತಿಲ್ಲ. ಆ ದುರಾಸೆ ಅಂತಕ್ಕಂಥದ್ದು ನಿರಂತರವಾಗಿದೆ. ಫ್ರೆಶ್ ಸ್ಪಾಯಿಲ್ ಫಾರ್ ದ ರಿವಾರ್ಡ್ಸ್ ದ ಹಂಟರ್ಸ್ ಸೀಕ್. ಇಲ್ಲಿ ಬೇಟೆಗಾರರು ಆ ಒಂದು ಲೂಟಿ ಮಾಡ್ತಾ ಇದ್ದಾರೆ. ಬೇಟೆಗಾರರು ಹೆಚ್ಚಿನ ಜಿಂಕೆಗಳನ್ನು ಕೊಲ್ಲಲು ಬಯಸ್ತಾ ಇದ್ದಾರೆ. ತಮ್ಮ ಲಾಭಕ್ಕಾಗಿ ಪ್ರಾಣಿಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ. ಬಟ್ ವೆನ್ ದ ವುಡ್ಸ್ ಆರ್ ಎಂಪ್ಟಿಡ್ ಆ್ಯಂಡ್ ದ ಡಸ್ಕ್ ಡಾನ್ ಇನ್, ದ ಮೆನ್ ಕ್ಲೈಂಬ್ ಡೌನ್ ಆ್ಯಂಡ್ ಕೌಂಟ್ ದೇರ್ prey, cut out the little glands that hold the musk and leave the carcasses to rot away. ನೋಡಿ, ಇಲ್ಲಿ ಆ ಒಂದು ಜಿಂಕೆಯನ್ನು ಕೊಂದ ನಂತರ ಬಟ್ ವೆನ್ ದ ವುಡ್ಸ್ ಆರ್ ಎಂಪ್ಟಿಡ್ ಆ್ಯಂಡ್ ದ ಡಸ್ಕ್, ಅಂದರೆ ಇಲ್ಲಿ ಆ ಬೇಟೆ ಮುಗಿದಿದೆ, ಸಂಜೆ ಬರ್ತಾ ಇದೆ, ಕತ್ತಲೆಯ ಒಂದು ಸಮಯ ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ವಿನಾಶ ಅಂತಕ್ಕಂಥದ್ದು ಆಗೋಗ್ಬಿಟ್ಟಿದೆ. ಎಂಪ್ಟೀಡ್, ಅಲ್ಲೆಲ್ಲ ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನೆಲ್ಲ ಕೊಂದಾಕಿದ್ದಾರೆ. ಡಾನ್ ಇನ್ ವೆನ್ ದ ಮೆನ್ ಕ್ಲೈಂಬ್ ಡೌನ್ ಆ್ಯಂಡ್ ಕೌಂಟ್ ದೇರ್ ಪ್ರೇ. ಬೇಟೆಗಾರರು ಆ ಒಂದು ಮರದಿಂದ ಕೆಳಗೆ ಇಳಿತಾರೆ. ನಂತರ ಅವರು ತಮ್ಮ ಬೇಟೆಯನ್ನು ಎಣಿಸ್ತಾರೆ. ಅಂದರೆ ಇಲ್ಲಿ ಆ ಒಂದು ತಮ್ಮ ಕ್ರೌರ್ಯದ ನಂತರ ಪ್ರಾಣಿಗಳನ್ನು ಸಾಯಿಸಿದ ನಂತರ ಅವುಗಳನ್ನೆಲ್ಲ ಕೌಂಟ್ ಮಾಡ್ಕೋತಾರೆ. ಕಟ್ ಔಟ್ ದ ಲಿಟಲ್ ಗ್ಲ್ಯಾಂಡ್ಸ್ ದಟ್ ಹೋಲ್ಡ್ ದ ಮಸ್ಕ್. ಇಲ್ಲಿ ಆ ಕಸ್ತೂರಿ ಮೃಗ, ಜಿಂಕೆಗಳು ಹೊಂದಿರತಕ್ಕಂತಹ ಆ ಸಣ್ಣ ಗ್ಲ್ಯಾಂಡ್ಸನ್ನು ಕಟ್ ಮಾಡ್ತಾರೆ, ಹೊರಗೆ ತೆಗಿತಾರೆ. ಇಲ್ಲಿ ದುರಾಸೆಗಳಿಗೆ ಪ್ರಾಣಿಗಳನ್ನು ವಸ್ತುಗಳಂತೆ ಬಳಸಲಾಗ್ತಾ ಇದೆ. ಅವುಗಳನ್ನು ಕೊಲ್ತಾ ಇದ್ದಾರೆ. ಆ್ಯಂಡ್ ಲೀವ್ ದ ಕೇರ್ಕೇಸ್ ಟು ರಾಟ್ ಅವೇ. ಮತ್ತೆ ಏನು ಮಾಡ್ತಾ ಇದ್ದಾರೆ, ಆ ಪ್ರಾಣಿಗಳ ಹೆಣಗಳನ್ನು ಅಲ್ಲೇ ಬಿಡ್ತಾ ಇದ್ದಾರೆ. ಅವುಗಳನ್ನು
ಕೊಳೆಯುವಂತೆ ಮಾಡ್ತಾ ಇದ್ದಾರೆ. ಆ ಪ್ರಾಣಿಗಳ ದೇಹಗಳನ್ನು ಅಲ್ಲಿ ವ್ಯರ್ಥ ಮಾಡಲಾಗ್ತಾ ಇದೆ. ಇದು ಪ್ರಕೃತಿಯ ಬಗ್ಗೆ ಮಾನವನ ಒಂದು ನಿರ್ಲಕ್ಷ್ಯವನ್ನು ಸೂಚಿಸ್ತಾ ಇದೆ. ನಂತರ 100,000 or so are killed each year. Cause and effect are very simple linked. Rich saints demand the musk and so the deer. Its source must soon, they say, become extinct. ನೋಡಿ, ಇಲ್ಲಿ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ವರ್ಷಕ್ಕೆ ಸುಮಾರು 100,000 ಸಾವಿರಗಳು ಅಂದರೆ ಲಕ್ಷಕ್ಕೂ ಹೆಚ್ಚು ಜಿಂಕೆಗಳನ್ನು ಕೊಲ್ಲಲ್ಪಡ್ತಾ ಇದೆ. ಇಲ್ಲಿ ಹೆಚ್ಚು ಜಿಂಕೆಗಳು ನಾಶ ಆಗ್ತಾ ಇದೆ. ಕಾಸ್ ಆ್ಯಂಡ್ ಎಫೆಕ್ಟ್ ಆರ್ ವೆರಿ ಸಿಂಪಲ್ ಆ್ಯಂಡ್ ಲಿಂಕ್ಡ್. ಇಲ್ಲಿ ಆ ಒಂದು ಕಾರಣ ಏನಪ್ಪ ಅಂದರೆ ಅದು ಆರ್ಥಿಕ ಕಾರಣಗಳನ್ನು ನೀಡ್ತಾರೆ. ಮನುಷ್ಯನ ಕ್ರಿಯೆಗಳು ವಿನಾಶಕ್ಕೆ ಕಾರಣವನ್ನು ಸೂಚಿಸ್ತಾ ಇದೆ. ನಂತರ ರಿಚ್ ಸೆಂಟ್ ಡಿಮ್ಯಾಂಡ್ ದ ಮಸ್ಕ್ ಆ್ಯಂಡ್ ಸೋ ದ ಡೇರ್. ಆ ಒಂದು ಶ್ರೀಮಂತ ಸುಗಂಧ ದ್ರವ್ಯಗಳನ್ನು ಮಾಡೋದಕ್ಕೆ ಆ ಕಸ್ತೂರಿ ಮೃಗಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಜಿಂಕೆಗಳನ್ನು ಏನು ಮಾಡ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ. ಆ ದುರಾಸೆಗಾಗಿ, ಹಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಆ ಒಂದು ಕಸ್ತೂರಿ ಮೃಗದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡೋದಕ್ಕೆ ಅವುಗಳನ್ನು ಕೊಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಟ್ಸ್ ಸೋರ್ಸ್ ಮಸ್ಟ್ ಸೂನ್ ದೇ ಸೇ ಬಿಕಮ್ ಎಕ್ಸ್ಟಿಂಕ್ಟ್. ಕೊನೆಗೆ ಆ ಜಿಂಕೆಗಳು ಶೀಘ್ರದಲ್ಲೇ ಎಕ್ಸ್ಟಿಂಕ್ಟ್, ನಾಶವಾಗ್ತಾ ಇದೆ, ಅಳಿವಿನ ಅಂಚಿನಲ್ಲಿರ್ತಾ ಇದೆ. ಇದು ದುರಾಸೆಯ ಅಂತಿಮ ಪರಿಣಾಮದ ಒಂದು ವಿನಾಶ. ದುರಾಸೆಯ ಒಂದು ಪರಿಣಾಮ, ಇದೊಂದು ವಿನಾಶ ಆಗ್ತಾ ಇದೆ. ಆ ಒಂದು ಕಸ್ತೂರಿ ಮೃಗಗಳು ಅಳಿವಿನ ಅಂಚಿನಲ್ಲಿದ್ದಾವೆ. ಡಿವೈನ್ ಸೆಸಿಲಿಯಾ, ದೇರ್ ಈಸ್ ನೋ ಮೋರ್ ಟು ಸೇ ಆಫ್ ಆಲ್ ಹೂ ಪ್ರೈಸ್ಡ್ ದ ಪವರ್ ಆಫ್ ಮ್ಯೂಸಿಕ್, ಫ್ಯೂ ನ್ಯೂ ಆಫ್ ದೀಸ್ ಥಿಂಗ್ಸ್. ಇಲ್ಲಿ ಆ ಒಂದು ಡಿವೈನ್ ಸೆಸಿಲಿಯಾ ಅಂದರೆ ಕವಿಯಲ್ಲಿ ದುಃಖಿತರಾಗಿ ಆ ಡಿವೈನ್ ಸೆಸಿಲಿಯಾಗಿ ಹೇಳ್ತಾ ಇದ್ದಾರೆ, ದರ್ ಈಸ್ ನೋ ಮೋರ್ ಟು ಸೇ. ಇನ್ನೇನು ಹೇಳಲು ಉಳಿದಿಲ್ಲ, ಕೇವಲ ದುಃಖ ಮತ್ತು ಹತಾಶೆಯ ಭಾವನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಫ್ ಆಲ್ ಹೂ ಪ್ರೈಸ್ಡ್ ದ ಪವರ್ ಆಫ್ ಮ್ಯೂಸಿಕ್ ಫೂ. ಇಲ್ಲಿ ಆ ಸಂಗೀತದ ದುರುಪಯೋಗದ ಬಗ್ಗೆ ಇದು ಯಾರಿಗೂ ತಿಳಿದಿರಲಿಲ್ಲ. ಈ ಸಂಗೀತದ ದುರುಪಯೋಗದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂ ಆಫ್ ದೀಸ್ ಥಿಂಗ್ಸ್, ಸಂಗೀತದ ದುರುಪಯೋಗದ ಬಗ್ಗೆ ತಿಳಿದಿರಲಿಲ್ಲ. ಅಜ್ಞಾನ ಮತ್ತು ದುರಾಸೆಯ ಒಂದು ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಆನರ್ ಆಫ್ ಯುವರ್ ಡೇ ಅಸೆಂಟ್ ದಿಸ್ ಸಾಂಗ್ ಐ ಟು ಹ್ಯಾವ್ ಮೇಡ್ ಫಾರ್ ಯು. ಕೊನೆಯ ಸಾಲಗಳಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ದಿನದ ಗೌರವಾರ್ಥಕವಾಗಿ ಸಿಸಿಲಿಯಾ ನಾನು ಈ ಕವಿತೆಯನ್ನು ಅರ್ಪಿಸ್ತಾ ಇದ್ದೇನೆ. ಆ್ಯಂಡ್ ಅಕ್ಸೆಪ್ಟ್ ದಿಸ್ ಸಾಂಗ್ ಐ ಟು ಹ್ಯಾವ್ ಮೇಡ್ ಫಾರ್ ಯು. ಈ ನನ್ನ ಕವಿತೆಯನ್ನು ನೀನು ಸ್ವೀಕರಿಸು, ನಾನು ನಿನಗೋಸ್ಕರ ಈ ಕವಿತೆಯನ್ನು ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಕವಿ ತನ್ನ ಕವಿತೆಯನ್ನು ಆ ಸಿಸಿಲಿಯಾ ಡಿವೈನ್ಗೆ ಅರ್ಪಿಸ್ತಾ ಇದ್ದಾರೆ. ಕವಿಯು ಸಂಗೀತದ ದುರುಪಯೋಗದ ಬಗ್ಗೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಸಿಂಪಲ್ ಎಕ್ಸ್ಪ್ಲನೇಷನನ್ನು ನೀಡಿರ್ತೇನೆ. ಮೋಸ್ಚಸ್ ಮೋಸ್ಟಿಫೆರಸ್ ಪದ್ಯದ್ದು, ಹಾಗೆ ಒಂದು ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.